ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಅರ್ಥಶಾಸ್ತ್ರ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳ ಉತ್ತರಗಳು. ಈ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ತಯಾರಿಸುವಲ್ಲಿ ಶ್ರೀ ಧರ್ಮೇಂದ್ರ BG ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಸನ್ ಹಾಗೂ ಇವುಗಳಿಗೆ ಅತ್ಯಂತ ಸುದೀರ್ಘವಾಗಿ ಉದಾಹರಣೆಗಳ ಮೂಲಕ ಅತ್ಯಂತ ಮನಮುಟ್ಟುವಂತೆ ವಿವರಿಸಿದವರು ನಮ್ಮ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರು ಶ್ರೀಮತಿ ಸುಜಾತಾ L. ನಾಯ್ಕ್ ಅವರಿಬ್ಬರಿಗೂ ಧನ್ಯವಾದ ಹೇಳ್ತಾ, ಹೊಂದಿಸಿ ಬರೆಯನ್ನ ಕಲಿಯೋಣ. ನಿಮಗೆ ಖಂಡಿತ ಇದು ಸಹಾಯ ಮಾಡುತ್ತೆ. ಅರ್ಥಶಾಸ್ತ್ರ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ 5 ಅಂಕಗಳನ್ನು ಸುಲಭವಾಗಿ ಪಡೆಯೋದಕ್ಕೆ ಇರುವಂತಹ ಒಂದು ಮಾರ್ಗ ಹೊಂದಿಸಿ ಬರೆಯಿರಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು. ಒಟ್ಟು 9 ಸೆಟ್ಗಳಿದ್ದಾವೆ. ಅದು 9 ಸೆಟ್ಸ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಈ ಭಾಗದಲ್ಲಿ ಒಟ್ಟು 5 ಸೆಟ್ಸ್ಗಳಿದ್ದಾವೆ. ಹಾಗೆ ಬಿ ಭಾಗದಲ್ಲಿ 4 ಸೆಟ್ಸ್ಗಳಿದ್ದಾವೆ. ಅಧ್ಯಾಯ 1 ಪರಿಚಯ ಲೆಸನಿಗೆ ಸಂಬಂಧಪಟ್ಟ ಹಾಗೆ ಮಾರುಕಟ್ಟೆ ಅರ್ಥವ್ಯವಸ್ಥೆ, ಇದಕ್ಕೆ ನೀವು ಬಿ ಭಾಗದಲ್ಲಿ ಹೊಂದಿಸಬೇಕಾದಂಥದ್ದು ಯಾವುದು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಮತ್ತು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಎರಡನ್ನೂ ಇಲ್ಲಿ ಕೊಟ್ಟಿದ್ದಾರೆ. 1ನೇ ನಂಬರ್ನಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಇದೆ, 3ರಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಇದೆ. ಈಗಾಗಲೇ ಹೇಳಿರೋ ಹಾಗೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಸರ್ಕಾರ ನಿರ್ಧಾರಗಳನ್ನು ತೆಗೆದುಕೊಳ್ತದೆ. ಮಾರುಕಟ್ಟೆ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ಒಡೆತನ ಅಥವಾ ಖಾಸಗಿ ವಲಯದ ಜನರು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಯಾವ ನಿರ್ಧಾರಗಳು? ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು. ಹಾಗಾಗಿ ಇಲ್ಲಿ ಎರಡನ್ನೂ ಕೊಟ್ಟಿದ್ದಾರೆ. ಮಾರುಕಟ್ಟೆ ಅರ್ಥವ್ಯವಸ್ಥೆಗೆ ನೀವು ಖಾಸಗಿ ಒಡೆತನ ಅನ್ನುವಂಥದ್ದನ್ನು ಸೇರಿಸಬೇಕು. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಅದರಲ್ಲಿ ಪ್ರಮುಖ ಪಾತ್ರವನ್ನು ಸರ್ಕಾರವೇ ವಹಿಸೋದ್ರಿಂದ ಸರ್ಕಾರ ಅನ್ನೋದನ್ನು ನೀವು ಸೇರಿಸಬೇಕಾಗತ್ತೆ. ಇನ್ನು ಶಿಕ್ಷಕರ ಸೇವೆ ಅನ್ನುವಂಥದ್ದು ಏನೇ ತರಬೇತಿ ಕೊಡಲಿ, ಯಾವುದನ್ನೇ ಹೇಳಲಿ, ಅದೊಂದು ಕೌಶಲ್ಯಕ್ಕೆ ಸಂಬಂಧಪಟ್ಟಿದ್ದು. ಆ ಶಿಕ್ಷಕನಾದವನಿಗೆ ಜಾಣತನ ಇದ್ದರೆ ಆಗಲ್ಲ. ಬರೀ ಜಾಣತನ ಇದ್ದರೆ, ಜ್ಞಾನ ಇದ್ದರೆ ಅಷ್ಟೇ ಸಾಕು ಅನ್ನೋ ಹಾಗಿಲ್ಲ. ಅದನ್ನು ಆ ಮಕ್ಕಳ ಒಂದು ಲೆವೆಲ್ಲಿಗೆ ಇಳಿದುಬಿಟ್ಟು ಅವರಿಗೆ ಯಾರಿಗೆ ಯಾವುದರ ಅವಶ್ಯಕತೆ ಇದೆ, ಯಾರಿಗೆ ಯಾವುದು ಕಷ್ಟ ಆಗ್ತಾ ಇದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅರ್ಥ ಆಗೋ ಹಾಗೆ ಕೌಶಲ್ಯಪೂರ್ಣವಾಗಿ ಹೇಳಬೇಕಾಗತ್ತೆ. ಹಾಗಾಗಿ ಶಿಕ್ಷಕರ ಸೇವೆ ಅನ್ನೋದು ಕೌಶಲ್ಯಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಕೆಲವೊಂದು ಸಲ ಹೇಳ್ತಾರೆ, ಅವರು ಹುಟ್ಟುತ್ತಾನೆ ಶಿಕ್ಷಕರಾಗಿದ್ದಾರೆ ಅಂತ ಹೇಳೋದನ್ನು ಕೇಳಿದ್ದೀವಿ. ಜ್ಞಾನ ಇದ್ದ ಮಾತ್ರಕ್ಕೆ ಹೇಳಲಿಕ್ಕೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಶಿಕ್ಷಕರ ಸೇವೆ ಕೌಶಲ್ಯ. ಇನ್ನು ಕೊನೆಯದು 2 ಇದೆಲ್ಲ, ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ. ಇದು 2 ವಿಧಾನಗಳು, ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ. ಇದರಲ್ಲಿ ಹೊಂದಿಸುವಾಗ ನಿಮಗೊಂದು ಗೊಂದಲ ಆಗುತ್ತೆ. ಯಾಕಂದರೆ ವಾಸ್ತವಿಕ ಅರ್ಥಶಾಸ್ತ್ರವನ್ನು ಯಾವುದಕ್ಕೆ ಸೇರಿಸಬೇಕು ಅನ್ನುವಾಗ 2 ಒಂದೇ ಥರ ಕಾಣಿಸ್ತದೆ. ಕಾರ್ಯತಂತ್ರಗಳ ಮೌಲ್ಯಮಾಪನ, ಕಾರ್ಯತಂತ್ರಗಳ ನಿರ್ವಹಣೆ, ಹೀಗೆ 2 ಇರುತ್ತೆ. ಅದರಲ್ಲಿ ವಾಸ್ತವಿಕ ಅರ್ಥಶಾಸ್ತ್ರ ಅಂತಂದರೆ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆಯನ್ನು ಅಧ್ಯಯನ ಮಾಡುತ್ತೆ. ಇದು ಅಂದರೆ ವಾಸ್ತವಿಕವಾಗಿ ಏನು ನಡೀತಾ ಇದೆ, ಒಂದು ಯೋಜನೆಯನ್ನು ಜಾರಿಗೆ ತಂದಾಗ ವಾಸ್ತವಿಕವಾಗಿ ಆ ಯೋಜನೆ ಏನು ನಡೀತಾ ಇದೆ ಅಷ್ಟೇ. ಅದು ಅದರ ಸರಿತಪ್ಪುಗಳನ್ನಾಗಲಿ ಅದರ ಪರಿಣಾಮಗಳನ್ನಾಗಲಿ ಇದು ಯಾವುದನ್ನು ಅಧ್ಯಯನ ಮಾಡೋದಿಲ್ಲ. ಹೀಗೆ ನಡೀತಾ ಇದೆ, ಈ ಒಂದು ಯೋಜನೆ ಹೀಗೆ ಜಾರಿಗೆ ಬಂದಿದೆ, ಈ ಥರ ಆಗ್ತಾ ಇದೆ, ಇಷ್ಟನ್ನು ಮಾತ್ರ ಅದು ಅಧ್ಯಯನ ಮಾಡುತ್ತೆ. ಹಾಗಾಗಿ ಕಾರ್ಯನಿರ್ವಹಣೆಯನ್ನು ಅಧ್ಯಯನ ಮಾಡೋದು ವಾಸ್ತವಿಕ ಅರ್ಥಶಾಸ್ತ್ರ. ಹಾಗೆ ಮಾದರಿ ಅರ್ಥಶಾಸ್ತ್ರ ಯಾವುದನ್ನು ಅಧ್ಯಯನ ಮಾಡುತ್ತೆ ಅಂತ ನೋಡಿದರೆ ಕಾರ್ಯತಂತ್ರಗಳ ಮೌಲ್ಯಮಾಪನವನ್ನು ಅದು ಮಾಡ್ತದೆ. ಅಂದರೆ ಈ ಮಾದರಿ ಅರ್ಥಶಾಸ್ತ್ರ ಯಾವುದೇ ಯೋಜನೆಯು ಜಾರಿಗೆ ಬಂದಾಗ ಅದು ಸರಿಯಾಗಿದೆಯಾ, ತಪ್ಪಾಗಿದೆಯಾ, ಅದರ ಪರಿಣಾಮಗಳು ಕೆಟ್ಟದಾಗಿದೆಯಾ, ಇದನ್ನು ಮೌಲ್ಯಮಾಪನ ಮಾಡುವಂಥದ್ದು ಈ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ವಾಸ್ತವಿಕ ಅರ್ಥಶಾಸ್ತ್ರಕ್ಕೆ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆಯನ್ನು ನೀವು ಜೋಡಣೆ ಮಾಡಬೇಕು. ಮಾದರಿ ಅರ್ಥಶಾಸ್ತ್ರಕ್ಕೆ ಕಾರ್ಯತಂತ್ರಗಳ ಮೌಲ್ಯಮಾಪನವನ್ನು ಜೋಡಣೆ ಮಾಡಬೇಕು. ಬೈ ಚಾನ್ಸ್ ಮರ್ತೋಯ್ತು, ನೀವು ಪರೀಕ್ಷೆಯಲ್ಲಿ ಹೋದಾಗಲೂ ಕೂಡ ನಿಮಗೆ ಗೊಂದಲ ಆಗೋಯ್ತು ಅಂತ ಅಂದ್ಕೊಂಡ್ರೆ ನಿಮ್ಗೆ ಇನ್ನೊಂದು ಕನೆಕ್ಷನನ್ನು ಹೇಳ್ತೀನಿ. ಇಲ್ಲಿ ವಾಸ್ತವಿಕ ಅಂತ ಬಂದಿದೆಯಲ್ಲ, ಈ ಅನ್ನು ನೆನ್ಪಿಟ್ಕೊಳ್ಳಿ. ಇದು ಸುಮ್ಮನೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಮರ್ತು ಹೋದರೆ ಅಂತ ಹೇಳ್ತಾ ಇರೋದು. ವಾಸ್ತವಿಕ ಅಂತ ಬಂದಿದೆಯಲ್ಲ, ಕಾರ್ಯನಿರ್ವಹಣೆ ಅಂತ ನೆನ್ಪಿಟ್ಕೊಳ್ಳಿ. ಕಾರ್ಯನಿರ್ವಹಣೆ, ಮೌಲ್ಯಮಾಪನ ಎರಡನ್ನೂ ನೀವು ನೆನ್ಪಿಟ್ಕೊಂಡಿರಬೇಕು. ಜೋಡಿಸೋವಾಗ ಮಾತ್ರ ವಾಸ್ತವಿಕ ಕಾರ್ಯನಿರ್ವಹಣೆ ಅಂತ ನೆನ್ಪಿಟ್ಕೊಳ್ಳಿ. ಹಾಗೆ ಇಲ್ಲಿ ಮಾದರಿ ಅರ್ಥಶಾಸ್ತ್ರ ಅಂತ ಇದೆಯಲ್ಲ, ಈ ಮಾವನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಮೌಲ್ಯಮಾಪನ ನೆನಪಾಗುತ್ತೆ, ಮೌಲ್ಯಮಾಪನ.
ಹೀಗೆ ನೆನಪಿಟ್ಕೊಂಡ್ರೆ ಒಂದಿಷ್ಟು ಗೊಂದಲಗಳಾಗುವ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಇನ್ನು ಎರಡನೇ ಪಾಠ ಅನುಭೋಗ್ಯ ವರ್ತನೆ ಸಿದ್ಧಾಂತದಲ್ಲಿ ಒಂದನೇ ಕಾನ್ಸೆಪ್ಟ್ ಇರುವಂಥದ್ದು ಬೇಡಿಕೆ ರೇಖೆ. ಈ ಬೇಡಿಕೆ ರೇಖೆ ಹೇಗಿರುತ್ತೆ ಅಂತಂದರೆ ಬೇಡಿಕೆಯ ನಿಯಮವನ್ನು ಆಧರಿಸ್ಕೊಂಡಿರ್ತದೆ. ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಇದು ಬೇಡಿಕೆಯ ನಿಯಮ. ಆ ನಿಯಮದ ಪ್ರಕಾರ ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧ ಸಂಬಂಧ ಇದೆ. ಹಾಗಾಗಿ ರೇಖೆ ಯಾವಾಗಲೂ ಕೆಳಮುಖ ಇಳಿಜಾರನ್ನು ಹೊಂದಿರ್ತದೆ. ಅಂದರೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿರುತ್ತೆ. ಯಾಕೆ ಅಂದರೆ ಬೆಲೆ ಮತ್ತು ಬೇಡಿಕೆಯ ನಡುವೆ ವಿರುದ್ಧ ಸಂಬಂಧ ಇರುತ್ತೆ. ಎಲ್ಲಿ ವಿರುದ್ಧ ಸಂಬಂಧ ಇರ್ತದೆಯೋ ಆವಾಗ ರೇಖೆ ಕೆಳಮುಖವಾಗಿರುತ್ತೆ. ಯಾವಾಗ ಧನಾತ್ಮಕ ಸಂಬಂಧ ಇರ್ತದೆಯೋ ಆವಾಗ ಮೇಲ್ಮುಖ ಇಳಿಜಾರನ್ನು ಹೊಂದಿರ್ತದೆ. ಇನ್ನು ಸರಳ ಬೇಡಿಕೆ ರೇಖೆ ಇದು D × P = A - BP. ಇದು ಸರಳ ಬೇಡಿಕೆ ರೇಖೆಯ ಇಕ್ವೇಷನ್. ಡಿ ಅಂದರೆ ಡಿಮಾಂಡು, ಪಿ ಅಂದರೆ ಪ್ರೈಸು = A - BP ಅಂತ. ಇಲ್ಲಿ ಕೂಡ ಪಿ ಅಂದರೆ ಬೆಲೆ ಅಂತ, ಬಿ ಅಂದರೆ ಪಿಯ ಸಹಗುಣಕ ಅಂತ ಹೇಳ್ತೀವಿ. ಈ ಎ ಅನ್ನೋದು ಗರಿಷ್ಠ ಬೇಡಿಕೆಯನ್ನು ಸೂಚಿಸುವಂತಹದ್ದಾಗಿರುತ್ತೆ. ಇಲ್ಲಿ ಸರಳ ಬೇಡಿಕೆ ರೇಖೆಗೆ ಈ ಇಕ್ವೇಷನ್ನನ್ನು ನೀವು ಸೇರಿಸಬೇಕು. ಇನ್ನು ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಸರಿ ಸಮಾನ ಅಂತ ಇದೆ ನೋಡಿ. ಅಂದರೆ ನೀವು ಸಮಾನ ಚಿಹ್ನೆ ಏನಿದೆಯಲ್ಲ, ಈಸ್ ಈಕ್ವಲ್ ಟು ಅಂತ ಇಲ್ಲಿ ಏನು ಬರಬ್ಬರಿ ಹಾಕಿರ್ತೀವಲ್ಲ, ಇದನ್ನು ಹುಡ್ಕೊಂಡು ಹೋಗಿ. ಅಲ್ಲಿ ED = 1 ಅಂತ ಇದೆ. ಅಂದರೆ ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತಂದರೆ ED ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ = 1 ಅಂದರೆ 1ಕ್ಕೆ ಸಮನಾಗಿದೆ. ಯಾವಾಗ ಇಲಾಸ್ಟಿಸಿಟಿ 1ಕ್ಕೆ ಸಮನಾಗಿರ್ತದೆಯೋ ಅದು ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಆಗಿರುತ್ತೆ. ಅಂದರೆ ನಿಮ್ಗೆ ಇನ್ನೊಂದು ಐಡಿಯಾ ಕ್ಲೂ ಏನು ಕೊಡ್ಬೋದು ಅಂತಂದರೆ, ಯಾವಾಗ ಸರಿಸಮಾನ ಅಂತ ಬರ್ತದೆಯೋ = ಇದ್ದದ್ದನ್ನು ಹುಡ್ಕೊಂಡು ಹೋಗಿ. ಒಂದು ವೇಳೆ ಎರಡು ಕಡೆ ಅದು = ಅನ್ನುವಂತಹ ಚಿಹ್ನೆ ಇದೆ ಅಂತಾದರೆ ಅಲ್ಲಿ ಒಂದು ಸ್ವಲ್ಪ ವಿಚಾರ ಮಾಡಿಬಿಟ್ಟು ಬರೀರಿ. ಇಲ್ಲಿ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇದೆ, ಇಲ್ಲಿ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್ ಅಂತ ಇದೆ. ಆವಾಗ ಗೊತ್ತಾಗುತ್ತೆ ಇದು ಇದಕ್ಕೆ ಸೇರುವಂಥದ್ದು ಅಂತ ಹೇಳಿ. ಇನ್ನೊಂದು ಪೂರಕ ಸರಕುಗಳು. ಪೂರಕ ಸರಕುಗಳು ಅಂತಂದರೆ ಒಂದು ಸರಕನ್ನು ನಾವು ಬಳಸಬೇಕಾದ್ರೆ ಅದ್ರ ಜೊತೆಗೆ ಇನ್ನೊಂದು ಸರಕನ್ನು ಬಳಸಲೇಬೇಕಾಗತ್ತೆ. ಅಂದರೆ ಒಂದು ಸರಕನ್ನು ಬಳಸುವಾಗ ಆ ಇನ್ನೊಂದು ಸರಕು ಇಲ್ಲದೇ ಇದ್ದರೆ, ಅದಕ್ಕೆ ಪೂರಕವಾದ ಇನ್ನೊಂದು ಸರಕು ಇಲ್ಲದೇ ಇದ್ದರೆ ಅದರ ಬಳಕೆ ಆಗೋದಿಲ್ಲ. ಅಂತಹ ಸರಕುಗಳನ್ನು ಪೂರಕ ಸರಕುಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ನಿಮ್ಮ ಹತ್ರ ಕಾರ್ ಇದೆ, ಪೆಟ್ರೋಲ್ ಇಲ್ಲ, ಕಾರ್ ಓಡಲ್ಲ. ಅಥವಾ ಡೀಸೆಲ್ ಇಲ್ಲ, ಅದು ಓಡಲ್ಲ. ಹಾಗೆ ಕಾರು ಮತ್ತು ಪೆಟ್ರೋಲು, ಬೈಕ್ ಮತ್ತು ಪೆಟ್ರೋಲು ಅಥವಾ ಡೀಸೆಲು, ಈ ಥರ ಒಂದನ್ನೊಂದು ಪೂರಕವಾಗಿ ಬಳಸುವಂತಹ ಸರಕುಗಳನ್ನು ಪೂರಕ ಸರಕುಗಳು ಅಂತ ಹೇಳ್ತಾರೆ. ಇಲ್ಲಿ ಉದಾಹರಣೆ ಪೆನ್ನು ಮತ್ತು ಶಾಯಿ ಅಂತ ಕೊಟ್ಟಿದ್ದಾರೆ. ಶಾಯಿ ಇಲ್ಲದೇನೆ ಅಥವಾ ಅದನ್ನು ಪೆನ್ನನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ನೀವು ಬಳಸ್ತಾ ಇರುವಂಥ ರಿಫಿಲ್ ಪೆನ್ ಆಗಿದ್ದರೆ ರಿಫಿಲ್ ಇಲ್ಲದೇ ಪೆನ್ನನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪೆನ್ನು ಮತ್ತು ಶಾಯಿ ಪೂರಕ ಸರಕುಗಳಾಗಿರುತ್ತೆ. ಇನ್ನು ಔದಾಸೀನ್ಯ ನಕ್ಷೆ. ಇಲ್ಲಿ ಯಾವಾಗಲೂ ನಕ್ಷೆ ಅಂತ ಬಂದಾಗ ಅದು ಯಾವುದೇ ವಿಷಯ ಇರ್ಬೋದು, ಅದು ಇತಿಹಾಸ ಇರ್ಬೋದು ಅಥವಾ ಬೇರೆ ಯಾವುದೇ ವಿಷಯ ಇರ್ಬೋದು. ನಕ್ಷೆ ಅಂತ ಬಂದಾಗ ಅಲ್ಲಿ ಒಂದಕ್ಕಿಂತ ಹೆಚ್ಚು ರೇಖೆಗಳಿರುತ್ತೆ. ಅದನ್ನು ನೀವು ಗಮನಿಸ್ಬೋದು. ಒಂದಕ್ಕಿಂತ ಹೆಚ್ಚು ರೇಖೆಗಳಿದೆ ಅಂತಂದರೆ ಅದನ್ನು ಕುಟುಂಬ ಅಂತ ಹೇಳ್ಬೋದು ನೀವು. ಹಾಗಾಗಿ ಔದಾಸೀನ್ಯ ನಕ್ಷೆ ಅಂತಂದರೆ ಅಲ್ಲಿ ಒಂದೇ ಲೈನ್ ಇರಲ್ಲ, ಒಂದೇ ರೇಖೆ ಇರಲ್ಲ, ಹಲವಾರು ರೇಖೆಗಳಿರುತ್ತೆ. ಹಾಗಾಗಿ ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ ಅನ್ನೋದನ್ನು ಗಮನಿಸ್ಕೊಳ್ಳಿ. ಉತ್ಪಾದನೆ ಮತ್ತು ವೆಚ್ಚಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ CRS, SAC, MPL, TFC + TVC ಹಾಗೂ SMC ಇವುಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಶಾರ್ಟ್ ಫಾರ್ಮ್ಸನ್ನು ಕೊಟ್ಟಿದ್ದಾರೆ. ಅದನ್ನು ಎಕ್ಸ್ಪಾಂಡ್ ಮಾಡಿದಾಗ ಏನಾಗುತ್ತೆ ಅಥವಾ ಅದನ್ನು ಹೇಗೆ ಕಂಡುಹಿಡಿಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ ಇದು. CRS ಅಂತಂದರೆ ಕಾನ್ಸ್ಟಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ. ಕಾನ್ಸ್ಟಂಟ್ ಅಂತಂದರೆ ಸ್ಥಿರ. ನೀವು ಅದನ್ನು ನೆನ್ಪಿಟ್ಕೊಳ್ಬೇಕು. ಈಗ ಸಿ ಅಂತಂದರೆ ಏನು, ಅದನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಹೊಂದಿಸಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಸಿ ಅಂದರೆ ಕಾನ್ಸ್ಟಂಟ್, ಕಾನ್ಸ್ಟಂಟ್ ಅಂದರೆ ಸ್ಥಿರ. ಇಲ್ಲಿ ನೋಡಿ, ಸ್ಥಿರ ಪ್ರತಿಫಲಗಳ ಪ್ರಮಾಣ ಅಂತ. ರಿಟರ್ನ್ಸ್ ಅಂದರೆ ಪ್ರತಿಫಲಗಳು. SAC ಅಂತಂದರೆ ಶಾರ್ಟ್ ರನ್ ಎವರೇಜ್ ಕಾಸ್ಟ್. ಇಲ್ಲಿ ನೋಡಿ, ಎ ಅಂತ ಬಂದಾಗ ಅದು ಯಾವಾಗಲೂ ಎವರೇಜೇ ಆಗಿರುತ್ತೆ. ನೀವು ಸರಾಸರಿಯನ್ನು ಹುಡ್ಕೊಂಡು ಹೋದ್ರಾಯ್ತು. ಎಲ್ಲಿ ಸರಾಸರಿ ಇದೆ, ಎವರೇಜ್ ಅಂತ ಇದೆ, ಸರಾಸರಿ ಇದೆ ಅಂತ ಒಂದು ಸ್ವಲ್ಪ ನೀವು ವಿಚಾರ ಮಾಡಿದರೆ ಗೊತ್ತಾಗುತ್ತೆ. SAC ಅಂದರೆ ಶಾರ್ಟ್ ರನ್ ಎವರೇಜ್ ಕಾಸ್ಟ್, ಕನ್ನಡದಲ್ಲಿ ಅಲ್ಪಾವಧಿ ಸರಾಸರಿ ವೆಚ್ಚ. ಎವರೇಜ್ ಅಂದರೆ ಸರಾಸರಿ, ಸಿ ಅಂದರೆ ಕಾಸ್ಟ್ ಅಂತ ಬಂದಿದೆ. ನಿಮಗೆ ಒಂದು ಶಬ್ದ ಗೊತ್ತಾದರೂ ಕೂಡ ಅದನ್ನು ಹೊಂದಿಸ್ಲಿಕ್ಕಾಗತ್ತೆ. ಇನ್ನು MPL ನೋಡಿ, MP ಅಂತಂದರೆ ಮಾರ್ಜಿನಲ್ ಪ್ರಾಡಕ್ಟ್, ಸೀಮಾಂತ ಉತ್ಪನ್ನ. ಈ ಮಾರ್ಜಿನಲ್ ಪ್ರಾಡಕ್ಟನ್ನು
ಯಾವಾಗಲೂ ಸೀಮಾಂತ ಅನ್ನುವಂಥದ್ದನ್ನು ಕಂಡುಹಿಡಿಬೇಕಾದ್ರೆ ಇದೇ ಸೂತ್ರ ಇರುತ್ತೆ, TPL ಮೈನಸ್ TPL-1. ಇದನ್ನು ನೀವು ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಬಂದಾಗ ಅದನ್ನು ಕಂಡುಹಿಡಿಯಲಿಕ್ಕೆ ಬಳಸುವಂತಹ ಸೂತ್ರ TPL ಮೈನಸ್ TPL-1. ಇನ್ನು TFC ಪ್ಲಸ್ TVC, ಯಾವಾಗಲೂ TFC TVCಯನ್ನು ಸೇರಿಸಿದಾಗ ನಮಗೆ TC ಬರುತ್ತೆ. ಏನು TFC ಅಂತಂದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಒಟ್ಟು ಸ್ಥಿರ ವೆಚ್ಚ, ಹಾಗೂ ಒಟ್ಟು ಬದಲಾಗುವ ವೆಚ್ಚ ಅಂದರೆ ಟೋಟಲ್ ವೇರಿಯೇಬಲ್ ಕಾಸ್ಟ್. ಇವೆರಡನ್ನು ಸೇರಿಸಿದಾಗ ಒಟ್ಟು ವೆಚ್ಚ ಸಿಗುತ್ತೆ. ಒಂದು ಉತ್ಪಾದನೆಯಲ್ಲಿ ಒಟ್ಟು ವೆಚ್ಚದಲ್ಲಿ ಎರಡು ವಿಷಯ ಸೇರಿಕೊಂಡಿರುತ್ತೆ. ಒಂದು ಒಟ್ಟು ಸ್ಥಿರ ವೆಚ್ಚ ಅಂದರೆ ಸ್ಥಿರ ಉತ್ಪಾದನಾಂಗಗಳಾದಂತಹ ಭೂಮಿ ಮತ್ತು ಬಂಡವಾಳದ ಮೇಲೆ ಮಾಡಿದಂತಹ ವೆಚ್ಚವನ್ನು, ಅಂದರೆ ಕಟ್ಟಡಗಳ ಮೇಲೆ ಮಾಡಿದಂತಹ ವೆಚ್ಚ, ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಮಾಡಿದಂತಹ ವೆಚ್ಚ, ಈ ಥರದ ಸ್ಥಿರ ಉತ್ಪಾದನಾಂಗಗಳ ಮೇಲೆ ಮಾಡಿದಂತಹ ವೆಚ್ಚ, ಅದನ್ನು ಸ್ಥಿರ ವೆಚ್ಚ ಅಂತ ಕರಿತೀವಿ. ಇನ್ನೊಂದು ಬದಲಾಗುವ ವೆಚ್ಚ ಅಂತಂದರೆ ಕಚ್ಚಾ ಸರಕುಗಳನ್ನು ತೊಗೊಂಡು ಬರೋದು, ಕೆಳ ಹಂತದ ಕೆಲಸಗಾರರನ್ನು ನೇಮಿಸಿಕೊಂಡು ಶ್ರಮದ ಮೇಲೆ ಮಾಡುವಂಥ, ಶ್ರಮಿಕರ ಮೇಲೆ ಮಾಡುವಂತಹ ಖರ್ಚು, ಇವೆಲ್ಲ TVCಯಲ್ಲಿ ಬರುತ್ತೆ. ಹಾಗಾಗಿ ಇದೆರಡನ್ನು ಸೇರಿಸಿದಾಗ ಒಟ್ಟು ವೆಚ್ಚ ಸಿಗ್ತದೆ. ಒಂದು ಉತ್ಪಾದನಾ ಘಟಕ ಒಟ್ಟು ವೆಚ್ಚ ಎಷ್ಟು ಮಾಡಿದೆ ಅಂತ ನೋಡಿದಾಗ ಅದರಲ್ಲಿ ಒಟ್ಟು ಸ್ಥಿರ ವೆಚ್ಚ ಇರುತ್ತೆ ಮತ್ತು ಒಟ್ಟು ಬದಲಾಗುವ ವೆಚ್ಚ ಇರ್ತದೆ. ಹಾಗೆ ಎರಡನ್ನು ಸೇರಿಸಿದಾಗ ಅದು TC ಆಗಿರುತ್ತೆ. ಇದು TCಯನ್ನು ಕಂಡುಹಿಡಿಯುವ ಸೂತ್ರ ಕೂಡ TFC ಪ್ಲಸ್ TVC. ಇನ್ನು SMC ಅಂತಂದರೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಅಂತ, ಅಲ್ಪಾವಧಿಯ ಸೀಮಾಂತ ವೆಚ್ಚ. ಸೀಮಾಂತ ವೆಚ್ಚವನ್ನು ಕಂಡುಹಿಡಿಬೇಕು ಅಂತಂದರೆ ಒಟ್ಟು ವೆಚ್ಚ ಭಾಗಿಸು ಒಟ್ಟು ಉತ್ಪನ್ನದ ಪ್ರಮಾಣ, ಇವುಗಳನ್ನು ತೆಗೆದಾಗ ಸೀಮಾಂತ ವೆಚ್ಚ ಸಿಗತ್ತೆ. ಅಂದರೆ ಒಟ್ಟು ವೆಚ್ಚ ಎಷ್ಟಾಗಿದೆ, ಉತ್ಪಾದನೆಯಾದ ಪ್ರಮಾಣ, ಆ ಸರಕುಗಳು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆಯಾಗಿದೆ ಅವುಗಳನ್ನು ತೆಗೆದಾಗ ಒಂದು ಸರಕಿನ ಮೇಲೆ, ಅಂದರೆ ಸೀಮಾಂತ ಸರಕಿನ ಮೇಲೆ, ಒಂದು ಹೆಚ್ಚುವರಿ ಸರಕಿನ ಮೇಲೆ ಎಷ್ಟು ವೆಚ್ಚ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ SMCಯನ್ನು ಕಂಡುಹಿಡಿಯುವಂಥ ಸೂತ್ರ ΔTC ಡಿವೈಡೆಡ್ ಬೈ ΔQ ಅನ್ನೋದಾಗಿರುತ್ತೆ. ಇನ್ನು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಹಾಗೆ MR ಮಾರ್ಜಿನಲ್ ರೆವಿನ್ಯೂ ಅಂತ, ಇದನ್ನು ಕಂಡುಹಿಡಿಯುವಂತಹ ಸೂತ್ರ ΔTR ಡಿವೈಡೆಡ್ ಬೈ ΔQ. ಅಂದರೆ ಒಟ್ಟು ಆದಾಯದಲ್ಲಿ ಆದಂತಹ ಬದಲಾವಣೆ, ಡೆಲ್ಟಾ ಅಂದರೆ ಬದಲಾವಣೆ ಅಂತ, ಒಟ್ಟು ಆದಾಯದಲ್ಲಾದ ಬದಲಾವಣೆ ಹಾಗೂ ಒಟ್ಟು ಪ್ರಮಾಣದಲ್ಲಾದಂತಹ ಬದಲಾವಣೆ, ಇದು ಎರಡನ್ನು TRನ್ನು Qದಿಂದ ಭಾಗಿಸಿದಾಗ ನಮಗೆ MR ಸಿಗುತ್ತೆ. ಇದು MRನ ಸೂತ್ರ ಕೂಡ. ನೀವು ಈ ಸೂತ್ರವನ್ನು ಅರ್ಥ ಮಾಡಿಕೊಂಡು ಗಟ್ಟು ಹಾಕೊಳ್ಳೋದು ಒಳ್ಳೆಯದು. ΔTR ಡಿವೈಡೆಡ್ ಬೈ ΔQ. ಇನ್ನು ಈ ಪೈ ಅನ್ನೋದು ಯಾವಾಗೂ ಗೊತ್ತಿರುತ್ತೆ. ಪೈ ಅನ್ನೋದು ಲಾಭವನ್ನು ತೋರಿಸುವಂತಹ ಸಿಂಬಾಲ್. ಅದು ಒಂದು ಉದ್ಯಮ ಘಟಕದ ಲಾಭವನ್ನು ಕಂಡುಹಿಡಲಿಕ್ಕೆ ಏನು ಮಾಡಬೇಕು ಅಂತಂದರೆ ಅವರ ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚವನ್ನು ಕಳಿಬೇಕು. ಸಹಜವಾಗಿ ಒಂದು ಉದ್ಯಮ ಘಟಕದಲ್ಲಿ 1,00,000 ರೂಪಾಯಿ ಆದಾಯ ಬಂತು, 75,000 ರೂಪಾಯಿ ವೆಚ್ಚ ಆಗಿದೆ ಅಂತಂದರೆ ಲಾಭ ಎಷ್ಟು ಕೇಳಿದರೆ 1,00,000ದಲ್ಲಿ 75,000 ಕಳೆದ್ರಾಯಿತು. ಅಂದರೆ ಒಟ್ಟು 1,00,000 ಅನ್ನೋದು ಒಟ್ಟು ಆದಾಯ, 75,000 ಅಂತ ಹೇಳೋದು ಅವರ ವೆಚ್ಚ. ಅದನ್ನು ಕಳೆದ್ರೆ ಏನು ಉಳಿತದಲ್ಲ 25,000, ಅದು ನಾವು ಲಾಭ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಪೈಯನ್ನು ಕಂಡುಹಿಡಿಬೇಕು ಅಂತಂದರೆ ಅದಕ್ಕಿರುವ ಸೂತ್ರ TR ಮೈನಸ್ TC. ನೀವು TR ಅಂದರೆ ಏನು, TC ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿರಬೇಕು. TR ಅಂದರೆ ಟೋಟಲ್ ರೆವಿನ್ಯೂ ಮೈನಸ್ ಟೋಟಲ್ ಕಾಸ್ಟ್. ಒಟ್ಟು ಆದಾಯದಲ್ಲಿ ಒಟ್ಟು ವೆಚ್ಚವನ್ನು ಕಳೆದಾಗ ಲಾಭ ಸಿಗತ್ತೆ. AR ಅಂದರೆ ಸರಾಸರಿ ಆದಾಯ. ಈ ಸರಾಸರಿ ಆದಾಯವನ್ನು ಕಂಡುಹಿಡಿಬೇಕು ಅಂತಂದರೆ ಒಟ್ಟು ಆದಾಯ ಎಷ್ಟು ಬಂದಿದೆ ಅಂತ ನೋಡಬೇಕು. ಜೊತೆಗೆ ಎಷ್ಟು ಸರಕುಗಳನ್ನು ಮಾಡಿದ್ದಾರೆ, ಸರಕುಗಳನ್ನು ಅನ್ನೋದಕ್ಕಿಂತ ಸರಕಿನ ಘಟಕಗಳನ್ನು ಮಾರಿದ್ದಾರೆ ಅನ್ನೋದನ್ನು ನೋಡಬೇಕು. ಆವಾಗ ಸರಾಸರಿ ಒಂದು ಘಟಕದಿಂದ, ಸರಕಿನ ಒಂದು ಘಟಕದಿಂದ ಎಷ್ಟು ಆದಾಯ ಬಂತು ಅಂತ ಗೊತ್ತಾಗುತ್ತೆ. ಅದೇ ಸರಾಸರಿ ಆದಾಯ ಆಗಿರುತ್ತೆ. ಹಾಗಾಗಿ AR ಬೇಕು ಅಂತಾದರೆ TR ಭಾಗಿಸು Q ಆಗಬೇಕಾಗತ್ತೆ. TR ಅಂದರೆ ಟೋಟಲ್ ರೆವಿನ್ಯೂ ಭಾಗಿಸು Q ಅಂತಂದರೆ ಕ್ವಾಂಟಿಟಿ ಸೋಲ್ಡ್ ಔಟ್, ಮಾರಾಟವಾದಂತಹ ಸರಕಿನ ಪ್ರಮಾಣ. ಉದಾಹರಣೆಗೆ 1,000 ರೂಪಾಯಿ ಬಂದಿದೆ ಆದಾಯ, TR ಇರೋದು 1,000 ರೂಪಾಯಿ. 100 ಹಣ್ಣುಗಳನ್ನು ಅಥವಾ 100 ಘಟಕಗಳನ್ನು ಮಾರಿದ್ದಾರೆ ಅಂತಂದಾಗ 1,000 ಭಾಗಿಸು 100 ಮಾಡಿದಾಗ ಬಂದಂಥ ಉತ್ತರ ಎಷ್ಟು, 10 ಅಂತ ಆಗುತ್ತೆ. ಆ 10 ಸರಾಸರಿ ಆದಾಯ ಆಗುತ್ತೆ. ಈ ಥರ ಕಂಡುಹಿಡೋದು.
ಹಾಗಾಗಿ ARನ್ನು ಕಂಡುಹಿಡಿಯುವಂಥ ಸೂತ್ರ TR/Q. ಅಂದರೆ ನೀವು ಯಾವಾಗಲೂ ಈ ಸರಾಸರಿ ಕಂಡುಹಿಡಿಬೇಕು ಅಂದ ತಕ್ಷಣ ಭಾಗಿಸ್ಬೇಕು ಅಂತ ಅರ್ಥ ಮಾಡ್ಕೊಂಡಿರಬೇಕು. ಇನ್ನು ಸಾಮಾನ್ಯ ಲಾಭ ಅಂತಂದರೆ ಒಂದು ಉದ್ಯಮ ಘಟಕ ಜೀವಂತ ಇರೋದಕ್ಕೆ ತುಂಬ ಅತಿಯಾದ ಲಾಭ ಇಲ್ಲ. ಸಾಮಾನ್ಯವಾಗಿ ಆ ಉದ್ಯಮ ಘಟಕ ಅಸ್ತಿತ್ವದಲ್ಲಿ ಉಳಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆದಾಯ ಬರ್ತಿದೆ ಅಂತಾದರೆ ಅದನ್ನು ಸಾಮಾನ್ಯ ಲಾಭ ಅಂತ ಕರೀತಾರೆ. ಆ ಸಾಮಾನ್ಯ ಲಾಭಕ್ಕೆ ಇನ್ನೊಂದು ಹೆಸರು ಏನಂತಂದರೆ ಶೂನ್ಯ ಲಾಭ. ನಿಮಗೆ ಇಲ್ಲಿ ಲಾಭ ಅಂತ ಬಂದಿರ್ತದಲ್ಲ, ಅದೊಂದಿಷ್ಟು ನೋಡಿಕೊಂಡ್ರೂ ಗೊತ್ತಾಗುತ್ತೆ. ಇಲ್ಲಿ ಕೂಡ ಲಾಭ ಅಂತ ಇದೆ, ಇಲ್ಲಿ ಕೂಡ ಲಾಭ ಅಂತ ಇದೆ. ಅಂದರೆ ಹೊಂದಿಸ್ಲಿಕ್ಕೆ ಇರುವಂಥ ಒಂದು ಕ್ಲೂ ಇದು. ಅದರ ಅರ್ಥ ಏನು ಮಾಡ್ಕೊಳ್ಬೇಕು ಅಂತಂದರೆ, ಸಾಮಾನ್ಯ ಲಾಭ ಅಂತಂದರೆ ಶೂನ್ಯ ಲಾಭ ಅಂದರೆ ಆ ಒಂದು ಉದ್ಯಮ ಘಟಕ ಅಸ್ತಿತ್ವದಲ್ಲಿ ಇನ್ನು ಉಸಿರಾಡ್ತಾ ಇರಲಿಕ್ಕೆ ಅಡ್ಡಿಲ್ಲ, ಅಸ್ತಿತ್ವದಲ್ಲಿ ಇರುವ ಮಟ್ಟಿಗೆ ಮಾತ್ರ ಅದಕ್ಕೆ ಲಾಭ ಬರುತ್ತೆ. ಇನ್ನು ಜಾಸ್ತಿ ಲಾಭ ಬರೋದಿಲ್ಲ, ಅಸಾಧಾರಣ ಲಾಭ ಬರ್ತಾ ಇಲ್ಲ, ಸೂಪರ್ ನಾರ್ಮಲ್ ಪ್ರಾಫಿಟ್ ಇಲ್ಲ. ಅಂತಹ ಒಂದು ಸ್ಥಿತಿಯನ್ನು ಶೂನ್ಯ ಲಾಭ ಅಥವಾ ಸಾಮಾನ್ಯ ಲಾಭ ಅಂತ ಕರೀತಾರೆ. ಇನ್ನೊಂದು ಪರಿಪೂರ್ಣ ಪೈಪೋಟಿ ಅಂತ ಇದೆ. ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಈ ಹಿಂದೆ ನಾನು ಹೇಳಿದ್ದೀನಿ ಇದನ್ನು. ಪರಿಪೂರ್ಣ ಪೈಪೋಟಿ ಅಂತಂದರೆ ಅಸಂಖ್ಯಾತ ಉತ್ಪಾದಕರು ಒಂದು ಸರಕನ್ನು ಉತ್ಪಾದನೆ ಮಾಡಿ ಮಾರ್ತಿರ್ತಾರೆ. ಆ ಸರಕಿಗೆ ಅಸಂಖ್ಯಾತ ಸಂಖ್ಯೆಯಲ್ಲಿ ಅನುಭೋಗಿಗಳು ಅಥವಾ ಗ್ರಾಹಕರು ಕೂಡ ಇರ್ತಾರೆ. ಅಂತಹ ಪರಿಸ್ಥಿತಿ. ಉದಾಹರಣೆಗೆ ಹಣ್ಣಿನ ಮಾರುಕಟ್ಟೆ ಅಂತ. ಈ ಹಣ್ಣಿನ ಮಾರುಕಟ್ಟೆ ಅನ್ನೋದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಸರಕದು. ಒಂದು ಉದಾಹರಣೆಗೆ ಒಂದು ಸೇಬು ಹಣ್ಣಿನ ಮಾರುಕಟ್ಟೆ ಇರ್ಬೋದು ಅಥವಾ ಮಾವಿನ ಹಣ್ಣಿನ ಮಾರುಕಟ್ಟೆ ಇರ್ಬೋದು. ಅಲ್ಲಿ ಗ್ರಾಹಕನಿಗೆ ಮತ್ತು ಉತ್ಪಾದಕನಿಗೆ ಇಬ್ಬರಿಗೂ ಮಾರುಕಟ್ಟೆಯ ಮಾಹಿತಿ ಸಂಪೂರ್ಣವಾಗಿರುತ್ತೆ. ಅಂದರೆ ಒಂದು ಸಾಮಾನ್ಯವಾಗಿ ಅದರ ರೇಟ್ ಎಷ್ಟಿದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಆ ಥರ ಪರಿಪೂರ್ಣ ಮಾಹಿತಿ ಇರ್ತದೆ. ಹಾಗಾಗಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ಲಕ್ಷಣ ಏನಂತಂದರೆ, ಉತ್ಪಾದಕನಿಗೆ ಹಾಗೂ ಗ್ರಾಹಕನಿಗೆ ಆ ಒಂದು ಸರಕಿನ ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ತದೆ. ಹಾಗಾಗಿ ಇದಕ್ಕೆ ನೀವು ಹೊಂದಿಸಬೇಕಾಗಿರೋದು ಪರಿಪೂರ್ಣ ಪೈಪೋಟಿಗೆ ಪರಿಪೂರ್ಣ ಮಾಹಿತಿ ಅನ್ನುವಂತಹ ಉತ್ತರ ಆಗಿರುತ್ತೆ. ಅಧ್ಯಾಯ 5 ಮಾರುಕಟ್ಟೆ ಸಮತೋಲನಕ್ಕೆ ಸಂಬಂಧಪಟ್ಟ ಹಾಗೆ ಆಡಮ್ ಸ್ಮಿತ್ ಅವರಿಗೆ ನೀವು ಹೊಂದಿಸಬೇಕಾಗಿರೋದು ಕಾರಣದ ಕೈ ಕಾರ್ಯಾಚರಣೆ. ಇದನ್ನು ಈ ಹಿಂದೆ ಕೂಡ ಡಿಸ್ಕಷನ್ ಮಾಡಿದ್ವಿ. ಕಾರಣದ ಕೈ ಕಾರ್ಯಾಚರಣೆ ಅಂತಂದರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ಅನ್ನುವಂಥ ಎರಡು ಶಕ್ತಿಗಳು, ಅದು ಕಣ್ಣಿಗೆ ಕಾಣಿಸಲ್ಲ. ಆ ಎರಡು ಶಕ್ತಿಗಳ ಒಂದು ಕಾರ್ಯಾಚರಣೆಯಿಂದ ಬೆಲೆ ನಿರ್ಧಾರ ಆಗುತ್ತೆ. ಹಾಗೆ ಬೆಲೆ ಕೆಲವೊಂದು ಸಲ ಹೆಚ್ಚಾದಾಗಲೂ ಕೂಡ ಅದು ತನ್ನಷ್ಟಕ್ಕೆ ತಾನೇ ಈ ಕಾರಣದ ಕೈಯ ಕಾರ್ಯಾಚರಣೆಯ ಕಾರಣದಿಂದಾಗಿ ಬೆಲೆ ಕಡಿಮೆ ಆಗ್ತಾ ಬಂದು ನಾರ್ಮಲ್ ಆಗಿರುವಂತಹ ಬೆಲೆಗೆ ಬರ್ತದೆ. ಹಾಗೆ ಕೆಲವೊಂದು ಸಲ ಬೆಲೆ ಕಡಿಮೆ ಆದಾಗ ಅದು ತನ್ನಷ್ಟಕ್ಕೆ ತಾನೇ ಮತ್ತೆ ಬಿಟ್ಟು ನಾರ್ಮಲ್ ಆಗಿರುವಂಥ ಬೆಲೆಗೆ ಬಂದು ಮುಟ್ತದೆ. ಹಾಗಾಗಿ ಅದನ್ನು ಕಾರಣದ ಕೈ ಕಾರ್ಯಾಚರಣೆ ಅಂತ ಕರಿತೀವಿ. ಇದನ್ನು ಹೇಳಿದಂಥವರು ಕೊಟ್ಟಂಥವ್ರು, ಈ ಒಂದು ಕಾನ್ಸೆಪ್ಟನ್ನು ಕೊಟ್ಟಂಥವ್ರು ಆಡಮ್ ಸ್ಮಿತ್ ಅವರಾಗಿರೋದ್ರಿಂದ ಆಡಮ್ ಸ್ಮಿತ್ ಅನ್ನುವಂಥ ಹೆಸರಿಗೆ ನೀವು ಇಲ್ಲಿ ಕಾರಣದ ಕೈ ಕಾರ್ಯಾಚರಣೆ ಅದನ್ನು ಸೇರಿಸಬೇಕು. ಇನ್ನು ಅಧಿಕ ಪೂರೈಕೆ, ಇಲ್ಲಿ ಈ ಹೆಸರೇ ಹೇಳ್ತದೆ ಪೂರೈಕೆ ಅಧಿಕವಾಗಿದೆ ಅಂತ. ಪೂರೈಕೆ ಅಧಿಕ ಅಂದರೆ ಯಾವುದಕ್ಕಿಂತ ಅಧಿಕ? ಬೇಡಿಕೆಗಿಂತ ಅಧಿಕ. ಸರಿ, ಇಲ್ಲಿ ನೀವು ಅದನ್ನು ಹೊಂದಿಸ್ಲಿಕ್ಕೆ ಬಂದುಬಿಟ್ರೆ ಅಧಿಕ ಪೂರೈಕೆ. ಹಾಗಾಗಿ ಇಲ್ಲಿ ನೋಡಿ QS ಈಸ್ ಮೋರ್ ದ್ಯಾನ್ QD ಅಂತ ಇದೆ. QS ಈಸ್ ಮೋರ್ ದ್ಯಾನ್ QD ಅಂದರೆ QS ಅಂತಂದರೆ ಕ್ವಾಂಟಿಟಿ ಸಪ್ಲೈಡ್, ಹಾಗೆ QD ಅಂತಂದರೆ ಕ್ವಾಂಟಿಟಿ ಡಿಮಾಂಡೆಡ್. ಇಲ್ಲಿ ಈ ಮಾರ್ಕ್ ಕಾಣಿಸ್ತಾ ಇದೆ, ಯಾವುದು ಹೆಚ್ಚಿದೆ? QS ಹೆಚ್ಚಿದೆ ಅಂದರೆ ಸಪ್ಲೈ ಹೆಚ್ಚಿದೆ. ಹಾಗಾಗಿ ಅಧಿಕ ಪೂರೈಕೆಗೆ ನೀವು QS ಈಸ್ ಮೋರ್ ದ್ಯಾನ್ QD ಅನ್ನೋದನ್ನು ಸೇರಿಸಬೇಕು. ಇನ್ನು ಮಾರುಕಟ್ಟೆ ಸಮತೋಲನ ವಿಷಯಕ್ಕೆ ಬಂದರೆ ನಿಮ್ಗೆ ಯಾವಾಗಲೂ ಹೇಳ್ತೀನಿ, ಇಲ್ಲಿ ಸಮತೋಲನ ಅಂತ ಬಂತು ಅಂತಾದರೆ ಎಲ್ಲಿ ಈಸಿಕೊಲ್ಟು ಇದೆ ಹುಡ್ಕೊಂಡು ಹೋಗಿ ಅಂತ ಹೇಳಿ. ಹಾಗೆ ಇಲ್ಲಿ QD QS ಒಂದು ವೇಳೆ ಅರ್ಥ ಆಗಲಿಲ್ಲ ಅಂತಂದರೆ ಒಂದು ಐಡಿಯಾ ಮಾಡ್ಬೋದು, ಇಲ್ಲ ಅರ್ಥ ಮಾಡಿಕೊಂಡ್ರೆ ಇನ್ನೂ ಬೆಟರು. ಮಾರುಕಟ್ಟೆ ಸಮತೋಲನ ಅಂತಂದರೆ ಎಲ್ಲಿ ಕ್ವಾಂಟಿಟಿ ಡಿಮಾಂಡೆಡ್ ಈಸ್ ಈಕ್ವಲ್ ಟು ಕ್ವಾಂಟಿಟಿ ಸಪ್ಲೈಡ್. ಅಂದರೆ ಮಾರ್ಕೆಟ್ನಲ್ಲಿ ಬೇಡಿಕೆಯ ಪ್ರಮಾಣ ಪೂರೈಕೆಯ ಪ್ರಮಾಣಕ್ಕೆ ಸಮನಾಗಿದ್ದರೆ ಯಾವಾಗಲೂ ಆ ಮಾರುಕಟ್ಟೆ ಸಮತೋಲನದಲ್ಲಿರ್ತದೆ. ಯಾವಾಗಲೂ ಪೂರೈಕೆ ಕೂಡ ಹೆಚ್ಚಾಗಬಾರ್ದು, ಹಾಗೆ ಬೇಡಿಕೆ ಕೂಡ ಅತಿ ಹೆಚ್ಚಾಗಬಾರ್ದು, ಅಥವಾ ಯಾವುದಾದ್ರೂ ಒಂದು ಕುಸಿಬಾರ್ದು. ಆವಾಗ ಉತ್ಪಾದಕನಿಗೆ ನಷ್ಟ ಆಗ್ಬೋದು, ಇಲ್ಲ ಅಂದರೆ ಗ್ರಾಹಕನಿಗೆ ನಷ್ಟ ಆಗ್ಬೋದು. ಇಬ್ಬರಿಗೆ ನಷ್ಟ ಆದರೂ ಕೂಡ ಮಾರುಕಟ್ಟೆ ಸಮತೋಲನದಲ್ಲಿ ಇರೋದಿಲ್ಲ. ಒಂದಿಷ್ಟು ವೇಸ್ಟ್ ಆಗುತ್ತೆ ಅಥವಾ ಸಮಸ್ಯೆಗಳ ಉದ್ಭವ ಆಗುತ್ತೆ. ಹಾಗಾಗಿ ಮಾರುಕಟ್ಟೆ ಸಮತೋಲನ ಅಂತಂದರೆ QD ಈಸ್ ಈಕ್ವಲ್ ಟು QS. ಇಲ್ಲಿ ಈಸ್ ಈಕ್ವಲ್ ಟು ಇರೋದನ್ನು ಗಮನಿಸ್ಕೊಳ್ಳಿ. ಅಸಾಮಾನ್ಯ ಲಾಭದ ಸಾಧ್ಯತೆ ಇದೇನಂತಂದರೆ, ಒಂದು ಕೈಗಾರಿಕೆಯಲ್ಲಿ ಅಥವಾ ಒಂದು ಉದ್ಯಮ ಘಟಕಗಳು, ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಅಂದ್ಕೊಳ್ಳಿ. ಒಂದು ಉದ್ಯಮ ಘಟಕ, ಅದು ಯಾವುದೋ ಒಂದು ಸರಕನ್ನು ಉತ್ಪಾದನೆ ಮಾಡುವಂತಹ ಉದ್ಯಮ ಘಟಕ ಅಸಾಧಾರಣ ಲಾಭದಲ್ಲಿದೆ.
ಅಸಾಮಾನ್ಯ ಲಾಭದ ಸಾಧ್ಯತೆ ಇದೆ, ತುಂಬ ಲಾಭ ಬರ್ತಿದೆ ಅಂತಂದರೆ ಆ ಸನ್ನಿವೇಶದಲ್ಲಿ ಸಾಮಾನ್ಯವಾಗಿ ಹೊಸ ಉದ್ದಿಮೆಗಳು ಆಕರ್ಷಣೆಗೆ ಒಳಗಾಗುತ್ತೆ. ಅಂದರೆ ಹೊಸ ಹೊಸ ಉತ್ಪಾದಕರು ಅಥವಾ ಸಂಘಟನಾಕಾರರು ಆ ಉದ್ದಿಮೆಯತ್ತ ಆಸೆಯಿಂದ ನೋಡ್ತಾರೆ, ನಾವು ಹೋದರೆ ಚೆನ್ನಾಗಿ ಲಾಭ ಮಾಡ್ಕೊಳ್ಬೋದು, ಈ ಒಂದು ಉದ್ಯಮ ಘಟಕವನ್ನು ನಾವು ತಯಾರು ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡು ಹೊಸ ಉದ್ದಿಮೆ ಘಟಕಗಳು ಪ್ರಾರಂಭ ಮಾಡುತ್ತೆ. ಒಂದಿಷ್ಟು ಜನ ಹೊಸ ಉದ್ದಿಮೆದಾರರು ಬಂದು ಅದೇ ಒಂದು ಸರಕಿನ ಉದ್ದಿಮೆಯನ್ನು ಪ್ರಾರಂಭ ಮಾಡ್ತಾರೆ. ಅದನ್ನು ಯಾವಾಗಲೂ ಅಸಾಮಾನ್ಯ ಲಾಭದ ಸಾಧ್ಯತೆ ಇದ್ದಾಗ ಹೊಸ ಉದ್ದಿಮೆ ಘಟಕಗಳ ಆಕರ್ಷಣೆಗೆ ಅದು ಕಾರಣ ಆಗುತ್ತೆ. ಇನ್ನು ಕೂಲಿಯ ದರ ಅನ್ನೋದು VMPLಗೆ ನೀವು ಸೇರಿಸಬೇಕು. ಒಂದು ಹೆಚ್ಚುವರಿ ಶ್ರಮಿಕನ ಉತ್ಪನ್ನ ಜಾಸ್ತಿ ಬರ್ತಾ ಇದ್ದರೆ ಆವಾಗ ಸಹಜವಾಗಿ ಅವನ ಕೂಲಿಯ ದರದ ಒಂದು ಪ್ರಮಾಣ ಕೂಡ ಹೆಚ್ಚಿರ್ತದೆ. ಅದನ್ನೇ ಹೇಳ್ತಿರೋದಿಲ್ಲಿ ಮಾರ್ಜಿನಲ್ ಪ್ರಾಡಕ್ಟ್ ಆಫ್ ಎಲ್ ಅಂಥೇಳಿ. ಎಲ್ ಅಂತಂದರೆ ಲೇಬರ್. ಆ ಲೇಬರ್ನ ಕೊನೆಯ ಲೇಬರ್ನ ಮಾರ್ಜಿನಲ್ ಪ್ರಾಡಕ್ಟ್ ಎಷ್ಟಿದೆಯೋ ಅದರ ಆಧಾರದ ಮೇಲೆ ಕೂಲಿ ದರ ನಿರ್ಧಾರ ಆಗುತ್ತೆ. ಅದು ಜಾಸ್ತಿ ಇದ್ದರೆ ಕೂಲಿಯ ದರ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ನಿರ್ಧಾರ ಆಗ್ಬೋದು, ಹೆಚ್ಚು ಕೊಡುವ ಸಾಧ್ಯತೆಗಳಿರುತ್ತೆ. ಆ ಕಾರಣಕ್ಕೆ ಅದನ್ನು VMPLಗೆ ನೀವು ಅದನ್ನು ಸೇರಿಸಬೇಕು. ಇನ್ನು ಸಮಗ್ರ ಅರ್ಥಶಾಸ್ತ್ರ ಪರಿಚಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 1ನೇ ಲೆಸ್ನಲ್ಲಿ ಯಾವುದೇ ಹೊಂದಿಸಿ ಬರೆಯಿರಿ ಕಾನ್ಸೆಪ್ಟ್ ಇಲ್ಲ. ರಾಷ್ಟ್ರೀಯ ವರಮಾನ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇದು ಶ್ರಮಕ್ಕೆ ಕೊಡುವಂತಹ ಪ್ರತಿಫಲ ಕೂಲಿ. ಹಾಗಾಗಿ ನೀವು ಇಲ್ಲಿ ಕೂಲಿಯನ್ನು ಸೇರಿಸಬೇಕು. ಇದನ್ನು ನಾವು ಆಡು ಭಾಷೆಯಲ್ಲೂ ಕೂಡ ಕೂಲಿ ಕೊಡೋದು ಅಂತ ಹೇಳ್ತೀವಿ. ಶ್ರಮ ಅಂತಂದರೆ ಕೆಲಸಗಾರರು ಕೊಡುವಂಥ ಒಂದು ಉತ್ಪಾದನಾಂಗ. ಅದು 4 ಉತ್ಪಾದನಾಂಗಗಳಲ್ಲಿ ಶ್ರಮ ಕೂಡ ಒಂದು ಉತ್ಪಾದನಾಂಗ. ಶ್ರಮಕ್ಕೆ ಕೊಡುವಂಥ ಪ್ರತಿಫಲ ಕೂಲಿ. ಹಾಗಾಗಿ ಶ್ರಮಕ್ಕೆ ನೀವು ಕೂಲಿಯನ್ನು ಸೇರಿಸಬೇಕು. ಇನ್ನು ನೆಕ್ಸ್ಟ್ GDP ಅಂತ ಇದೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಅರ್ಥ. ಒಟ್ಟು ದೇಶೀಯ ಉತ್ಪನ್ನ GDP. ಇಲ್ಲಿದೆ G ಅಂದರೆ ಗ್ರಾಸ್, D ಅಂದರೆ ಡೊಮೆಸ್ಟಿಕ್, P ಅಂದರೆ ಪ್ರಾಡಕ್ಟ್. ಡೊಮೆಸ್ಟಿಕ್ ಅಂತಂದರೆ ದೇಶೀಯ ಅನ್ನುವಂತಹ ಅರ್ಥ. ನಿಮಗೆ ಇದರಲ್ಲಿ ಯಾವ ಒಂದು ಅಕ್ಷರದ ಒಂದು ಎಕ್ಸ್ಪಾಂಡ್ ಏನಿದೆ ಅಂತ ಗೊತ್ತಾದರೂ ಕೂಡ ನೀವು ಇಲ್ಲಿ ಹೊಂದಿಸಲಿಕ್ಕೆ ಅನುಕೂಲ ಆಗುತ್ತೆ. ಒಟ್ಟು ದೇಶೀಯ ಉತ್ಪನ್ನ. ಇನ್ನು ತಪಶೀಲು ಪಟ್ಟಿ ಅಂತ ಇದೆ. ಇದನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ತಪಶೀಲು ಪಟ್ಟಿ ಅಂತಂದ್ರೆ ಸ್ಟಾಕ್ ರಿಜಿಸ್ಟರ್ ಅಂತ. ಅದು ಒಂದು ನಿರ್ದಿಷ್ಟ ಕಾಲಘಟ್ಟಕ್ಕೆ ಸಂಬಂಧಪಟ್ಟಿರುತ್ತೆ. ಅದನ್ನು ಸಾಮಾನ್ಯವಾಗಿ ಮಾರ್ಚ್ 31ಗೆ ತಪಶೀಲು ಪಟ್ಟಿಯ ಲೆಕ್ಕವನ್ನು ಕ್ಲೋಸ್ ಮಾಡ್ತಾರೆ. ಹಾಗಾಗಿ ಅದು ಒಂದು ನಿರ್ದಿಷ್ಟ ಕಾಲಘಟ್ಟಕ್ಕೆ ಲೆಕ್ಕ ಹಾಕ್ತಾ ಇರೋದ್ರಿಂದ ಅದನ್ನು ದಾಸ್ತಾನು ಚಲಕ ಅಂತ ಹೇಳ್ತೀವಿ. ಇದು ಹರಿವಿನ ಚಲಕ ಅಲ್ಲ, ದಾಸ್ತಾನು ಚಲಕ. ಇನ್ನು PDI ನೋಡಿ. P ಅಂತಂದರೆ ಪರ್ಸ್ನಲ್ ಡಿಸ್ಪೋಸಬಲ್ ಇನ್ಕಮ್ ಅಂತ. ಅಂದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದಂತಹ ಆದಾಯ ಅಂತ ಅರ್ಥ. ಇದು ಏನನ್ನು ಹೇಳುತ್ತೆ ಅಂದರೆ ಇಲ್ಲಿ ಹೊಂದಿಸಲಿಕ್ಕೆ ನೀವು ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಅಂತ ಇದೆ. PDI ಪರ್ಸ್ನಲ್ ಡಿಸ್ಪೋಸಬಲ್ ಇನ್ಕಮ್. ಅಂದರೆ ಒಬ್ಬನ ಆದಾಯ 1 ಲಕ್ಷ ರೂಪಾಯಿ ಇದೆ ಅಂತಾದರೆ ಆತ ಇನ್ಕಮ್ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ, ನೇರ ತೆರಿಗೆಗಳನ್ನು ಕಟ್ಟಬೇಕು. ಆ ನೇರ ತೆರಿಗೆಯನ್ನು ಕಳೆದ ಮೇಲೆ ಎಷ್ಟು ಉಳ್ಕೊಳ್ತದೆಯೋ ಅದು ಆತ ವೆಚ್ಚ ಮಾಡಬಹುದಾದ ಆದಾಯ ಆಗಿರುತ್ತೆ. ನನಗೆ 1 ಲಕ್ಷ ರೂಪಾಯಿ ಆದಾಯ ಬರುತ್ತೆ, ಅವನಿಗೆ ತಿಂಗಳಿಗೆ 1 ಲಕ್ಷ ಬರುತ್ತೆ ಅಂದರೆ ವರ್ಷಕ್ಕೆ 16 ಲಕ್ಷ ರೂಪಾಯಿ ಬರ್ತದೆ ಅಂತಾದರೆ ಆತ ವರ್ಷದಲ್ಲಿ 1.5 ಲಕ್ಷ ರೂಪಾಯಿ ಟ್ಯಾಕ್ಸನ್ನು ಕಟ್ಟಬೇಕು ಅಂತಾದರೆ ಆ ನೇರ ಟ್ಯಾಕ್ಸನ್ನು ಕಳೆದ ಮೇಲೆ ಏನು ಉಳ್ಕೊಳ್ತದೆಯೋ ಅದು ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಆಗುತ್ತೆ. ಅಂದರೆ ಆತ ಬಂದಿರುವ ಆದಾಯವನ್ನು ಎಲ್ಲವನ್ನು ಅವನಿಗೆ ವೆಚ್ಚ ಮಾಡಲಿಕ್ಕಾಗಲ್ಲ. ಆತ ಟ್ಯಾಕ್ಸ್ ಕಟ್ಟಬೇಕು, ತೆರಿಗೆಯನ್ನು ಕಟ್ಟಬೇಕು. ತೆರಿಗೆಯನ್ನು ಕಳೆದ ಮೇಲೆ ಉಳಿದಿದ್ದು ಆತ ವೆಚ್ಚ ಮಾಡಬಹುದಾದ ಆದಾಯ ಆಗುತ್ತೆ. ಇನ್ನು ಕೊನೆಯದಾಗಿರುವಂಥದ್ದು ಗೃಹಕೃತ್ಯ ಸೇವೆಗಳು. ನಿಮ್ಮ ಮನೆಗಳಲ್ಲಿ ನಿಮ್ಮಮ್ಮ, ತಂಗಿ, ತಮ್ಮ ಹೀಗೆ ಎಲ್ಲರೂ ಮನೆಯ ಕೆಲಸಗಳನ್ನು ಒಂದಿಷ್ಟು ಮಾಡ್ತಿರ್ತಾರೆ. ವಿಶೇಷವಾಗಿ ಸ್ತ್ರೀಯರು ಮನೆಯಲ್ಲಿ ಈ ಕೆಲಸಗಳನ್ನು, ಗೃಹಕೃತ್ಯ ಕೆಲಸಗಳನ್ನು, ಸೇವೆಗಳನ್ನು ಭಾಳಷ್ಟು ಮಾಡ್ತಿರ್ತಾರೆ. ಅವರಿಗೇನು ಹಣ ಕೊಡೋದಿಲ್ಲ. ಹಾಗಂತ ಅರ್ಥಶಾಸ್ತ್ರದಲ್ಲಿ ಅವರ ಕೆಲಸಗಳನ್ನು ನಾವು ಪರಿಗಣಿಸದೇ ಇದ್ದರೆ ಆಗಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಅವರ ಆ ಸೇವೆಗಳಿರೋದ್ರಿಂದನೇ ದುಡಿಯುವ ವರ್ಗ ಏನು ಪ್ರತಿನಿತ್ಯ ಕೆಲಸಕ್ಕೆ ಮನೆಯಿಂದ ಹೋಗ್ತಾರೆ, ಲೇಬರ್ ಒಂದು ಶ್ರಮ ಅಂತ ಹೇಳ್ತೀವಿ, ಅವರು ಸದೃಢವಾಗಿ ಕೆಲಸ ಮಾಡಬೇಕು ಅಂತಂದರೆ ಅವರಿಗೆ ಗೃಹಕೃತ್ಯ ಸೇವೆಗಳು, ಆಹಾರದ ಒಂದು ವ್ಯವಸ್ಥೆ ಮಾಡಿಕೊಡೋದು ಅವೆಲ್ಲವನ್ನು ಭಾಳ ಚೆನ್ನಾಗಿ ಮಾಡಿಕೊಟ್ಟಾಗ ಮಾತ್ರ ಅವರು ಉತ್ಪಾದನಾ ಕಾರ್ಯದಲ್ಲಿ ತುಂಬ ಚೆನ್ನಾಗಿ ತೊಡಗಿಕೊಳ್ಳಿಕ್ಕಾಗತ್ತೆ. ಆದರೆ ಇದಕ್ಕೆ ನಾವು ದುಡ್ಡು ಕೊಡೋದಿಲ್ಲ. ಗೃಹಕೃತ್ಯ ಸೇವೆಗಳಿಗೆ ಯಾರು ಕೂಡ ಮನೆಯಲ್ಲಿ ಲೆಕ್ಕ ಹಾಕಿ ತಿಂಗಳಿಗೆ ಇಷ್ಟು ಅಂತ ಕೊಡಲ್ಲ ಅಲ್ವಾ. ಆ ಥರ ಅದಕ್ಕಾಗಿ ನಾನು ಹಣರಹಿತ ವಿನಿಮಯ ಅಂತ ಕರಿತೀವಿ. ಅಂದರೆ ಗೃಹಕೃತ್ಯ ಸೇವೆಗಳನ್ನು ಗಮನಿಸ್ತೀವಿ ಅರ್ಥಶಾಸ್ತ್ರದಲ್ಲಿ, ಆರ್ಥಿಕತೆಯಲ್ಲಿ, ಆದರೆ ಅದು ಹಣರಹಿತವಾದ ವಿನಿಮಯ ಆಗಿರುತ್ತೆ. ಅಲ್ಲಿ ಹಣದ ವ್ಯವಹಾರ ಏನೂ ನಡೆಯೋದಿಲ್ಲ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಹಣ ಮತ್ತು ಬ್ಯಾಂಕಿಂಗ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ SLR ಅಂತ ಇದೆ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ. ಇಲ್ಲಿ ಸ್ಟ್ಯಾಟ್ಯುಟರಿ ಅಂತ ಅಂದ ತಕ್ಷಣ ಶಾಸನಬದ್ಧ ಅಂತ ಅಂದ್ಕೊಳ್ಬೇಕು. ಲಿಕ್ವಿಡಿಟಿ ಅಂತ ಅಂದರೆ ದ್ರವ್ಯಾನುಪಾತ. ಅಂದರೆ ಇದು SLR ಮತ್ತು CRR ಅಂತ ಒಂದೆರಡು ಕಾನ್ಸೆಪ್ಟ್ಗಳು ಬರುತ್ತೆ ಅದರಲ್ಲಿ.
ಶಾಸನಬದ್ಧ ದ್ರವ್ಯತಾ ಅನುಪಾತ ಅನ್ನೋದಕ್ಕೆ ನೀವು ಇಲ್ಲಿ ಸೇರಿಸಬೇಕು. ಇನ್ನು ಹೊಣೆಗಾರಿಕೆಗಳು. ಬ್ಯಾಂಕುಗಳಲ್ಲಿ ಹೊಣೆಗಾರಿಕೆಯನ್ನು ಸೃಷ್ಟಿಸುವಂಥದ್ದು ಠೇವಣಿಗಳು. ಬ್ಯಾಂಕುಗಳು ಎಷ್ಟು ಠೇವಣಿಯನ್ನು ಹೊಂದಿದಾವೋ ಅದಕ್ಕೆ ಅದು ಹೊಣೆಗಾರಿಕೆಯನ್ನು ಹೊತ್ಕೊಳ್ಬೇಕಾಗತ್ತೆ. ಹಾಗಾಗಿ ಹೊಣೆಗಾರಿಕೆಗಳು ಠೇವಣಿಗಳು ಅಂತ ಹೊಂದಿಸ್ಬೇಕು. ಇನ್ನು ಗುಣಾತ್ಮಕ ಸಾಧನ ಅಂತಂದರೆ ಬ್ಯಾಂಕುಗಳು ಸಾಲ ನಿಯಂತ್ರಣವನ್ನು ಮಾಡಲಿಕ್ಕೆ ಗುಣಾತ್ಮಕ ಸಾಧನವನ್ನು ಬಳಸ್ತದೆ. ಸಾಲವನ್ನು ಹೆಚ್ಚು ಕೊಡಬೇಕು ಕಡಿಮೆ ಕೊಡಬೇಕು ಅನ್ನೋದನ್ನು ನಿಯಂತ್ರಣ ಮಾಡಲಿಕ್ಕೆ, ನಿರ್ಧಾರ ಮಾಡಲಿಕ್ಕೆ. ಆವಾಗ ಅದರ ಒಂದು ಸಾಧನ ಈ ಸೀಮಾಂತ ಅಗತ್ಯತೆ ಅಂತ. ಸೀಮಾಂತ ಅಗತ್ಯತೆ ಅಂತಂದರೆ ಅಡಮಾನ ಇಟ್ಟಂತಹ ಒಂದೊಂದು ಸಾಲವನ್ನು ಪಡಿಬೇಕಾದ್ರೆ ಬ್ಯಾಂಕುಗಳು ಶ್ಯೂರಿಟಿಯನ್ನು ತಗೊಳ್ತದೆ. ಆ ಥರ ಅಡ ಇಟ್ಟಂತಹ ಒಂದು ಆಸ್ತಿಯ ಮೌಲ್ಯ ಅದರ ಒಂದಿಷ್ಟು ಭಾಗವನ್ನು ಸಾಲವಾಗಿ ಕೊಡಲಾಗ್ತದೆ. ಉದಾಹರಣೆಗೆ ಒಂದು 100 ಲಕ್ಷ ರೂಪಾಯಿನ ಆಸ್ತಿಯನ್ನು ಅಡವಾಗಿ ಇಟ್ಟರೆ ಅದರಲ್ಲಿ 75 ಲಕ್ಷ ರೂಪಾಯಿನ ಸಾಲವನ್ನು ಕೊಡ್ಬೋದು ಅನ್ನುವಂಥ ಒಂದು ತೀರ್ಮಾನ, ಅದು ಸೀಮಾಂತ ಅಗತ್ಯತೆ. ಈಗ 75 ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟರೆ ಅದರ ವ್ಯತ್ಯಾಸ ಏನಿದೆ 25 ಲಕ್ಷ ಅನ್ನುವಂಥದ್ದು ಅದು ಸೀಮಾಂತ ಅಗತ್ಯತೆ ಆಗಿರುತ್ತೆ. ಆ ಥರದ ಆ ಸೀಮಾಂತ ಅಗತ್ಯತೆಯನ್ನು ವ್ಯತ್ಯಾಸ ಮಾಡೋದ್ರ ಮುಖಾಂತರ ಸಾಲದ ಪ್ರಮಾಣವನ್ನು, ಸಾಲದ ನಿಯಂತ್ರಣವನ್ನು ಬ್ಯಾಂಕುಗಳು ಮಾಡ್ತದೆ. ಹಾಗಾಗಿ ಅದೊಂದು ಗುಣಾತ್ಮಕ ಸಾಧನ ಅಂತ ಪರಿಗಣಿಸಲ್ಪಟ್ಟಿರುತ್ತೆ. ಇನ್ನು M3 M4 ಇದನ್ನು ನಾವು ವಿಶಾಲ ಹಣ ಅಂತ ಕರಿತೀವಿ. M1 M2 ಸಂಕುಚಿತ ಹಣ ಅಂತ, M3 M4 ವಿಶಾಲ ಹಣ ಅಂತ ಕರಿತೀವಿ. ಇನ್ನು ಮರುಖರೀದಿ ಒಪ್ಪಂದ ಅಂತಂದರೆ ಅದನ್ನು ರ್ಯಾಪೋ ಅಂತ ಕರಿತೀವಿ. ಮರುಖರೀದಿ ಒಪ್ಪಂದ ಅಂದರೆ ಸರ್ಕಾರ RBIನ ಮುಖಾಂತರ ಭದ್ರತಾ ಪತ್ರಗಳನ್ನು ಮಾರಾಟ ಮಾಡಿದಾಗ ಆ ಮರುಖರೀದಿಯ ಒಪ್ಪಂದವನ್ನು ಅಲ್ಲಿ ಪ್ರಸ್ತುತಪಡಿಸಿರುತ್ತೆ. ಇಂಥ ದಿನ ಇದನ್ನು ಖರೀದಿ ಮಾಡ್ತೀವಿ ಅನ್ನುವಂಥದ್ದು, ಅಂದರೆ ವಾಪಸ್ ಅದನ್ನು ಖರೀದಿ ಮಾಡುವಂಥದ್ದು. ಮತ್ತು ಮಾರಾಟ ಮಾಡುವ ದಿನಗಳು, ವಾಪಸ್ ಖರೀದಿ ಮಾಡುವ ದಿನಗಳು ಅಲ್ಲಿ ಮೆನ್ಷನ್ ಆಗಿರುತ್ತೆ. ಅದಕ್ಕೊಂದು ಶ್ಯೂರಿಟಿಯನ್ನು ಕೊಟ್ಬಿಟ್ಟು ಸರ್ಕಾರ ಭದ್ರತಾ ಪತ್ರಗಳನ್ನು ಮಾರಾಟ ಮಾಡುತ್ತೆ. ಆ ಥರ ಇದ್ದಾಗ ಅದನ್ನು ರ್ಯಾಪೋ ಅಂತ ಕರೀತಾರೆ. ಇನ್ನು ಕೆಲವು ಸಲ ಮಾರಾಟ ಮಾಡಬೇಕಾದ್ರೆ ಅದು ಯಾವಾಗ ಅದನ್ನು ಮರುಖರೀದಿ ಮಾಡ್ತೀವಿ ಅನ್ನೋದನ್ನು ಪ್ರಸ್ತುತಪಡಿಸಿರೋದಿಲ್ಲ, ಅದಕ್ಕೊಂದು ಶ್ಯೂರಿಟಿಯನ್ನು ಹೇಳಿರೋದಿಲ್ಲ ಶುವರ್ ಆಗಿ. ಅಂಥದ್ದನ್ನು ಔಟ್ರೈಟ್ ಅಂತ ಕರೀತಾರೆ. ಇಲ್ಲಿ ಬರುವಂಥದ್ದು ಮರುಖರೀದಿ ಒಪ್ಪಂದ. ಹಾಗಾಗಿ ಅದನ್ನು ನಾವು ರ್ಯಾಪೋ ಅಂತ ಇದಕ್ಕೆ ಹೊಂದಿಸಬೇಕಾಗತ್ತೆ. ಇನ್ನು 4ನೇ ಅಧ್ಯಾಯ ಆದಾಯ ಮತ್ತು ಉದ್ಯೋಗದ ನಿರ್ಧಾರ. ಮೊದಲನೇ ಕಾನ್ಸೆಪ್ಟ್ ಇರೋದು ಉಳಿತಾಯ ಅಂತ. ಈ ಉಳಿತಾಯ ನಮಗೆ ಗೊತ್ತಾಗಬೇಕು ಅಂತಂದರೆ ಒಟ್ಟು ಆದಾಯದಲ್ಲಿ ಒಟ್ಟು ಅನುಭೋಗದ ಮೇಲಿನ ವೆಚ್ಚವನ್ನು ಕಳಿಬೇಕು. ಹಾಗಾಗಿ ಅದರ ಸೂತ್ರ ಬರೋದು Y - C ಅಂತ. Y ಅಂದರೆ ಆದಾಯ, C ಅಂದರೆ ಕನ್ಸಂಪ್ಷನ್ ಮೇಲೆ ಮಾಡಿರುವಂತಹ ಒಟ್ಟು ವೆಚ್ಚ, ಅದನ್ನು ಅನುಭೋಗದ ಮೇಲಿನ ವೆಚ್ಚ ಅಂತ ಅನ್ಬೋದು. ಹಾಗಾಗಿ ಒಟ್ಟು ಆದಾಯದಲ್ಲಿ ಒಟ್ಟು ಅನುಭೋಗದ ಮೇಲಿನ ವೆಚ್ಚವನ್ನು ಕಳೆದಾಗ ನಾವು ಏನು ಉಳಿತದೆಯೋ ಅದನ್ನು ಉಳಿತಾಯ ಅಂತ ಹೇಳ್ತೀವಿ. ಹಾಗಾಗಿ ಉಳಿತಾಯಕ್ಕೆ ನೀವು ಉಳಿತಾಯ ಅಂತಂದರೆ S ಅಂತ. ಸೇವಿಂಗ್ಸ್ ಈಸ್ ಈಕ್ವಲ್ ಟು Y - C ಆಗಿರುತ್ತೆ. ಇನ್ನು ಕಚ್ಚಾ ಸರಕು. ಈ ಕಚ್ಚಾ ಸರಕು ಅನ್ನೋದಕ್ಕೆ ಇನ್ನೊಂದು ಹೆಸರೇನಿದೆ ಅಂದರೆ ಮಧ್ಯವರ್ತಿ ಸರಕು ಅಂತ. ಉದಾಹರಣೆಗೆ ಬಟ್ಟೆಯನ್ನು ತಯಾರು ಮಾಡಬೇಕಾದ್ರೆ ಹತ್ತಿಯನ್ನು ಕಚ್ಚಾ ಸರಕಾಗಿ ಬಳಸ್ತೀವಿ. ಆ ಕಚ್ಚಾ ಸರಕಾಗಿ ಬಳಸುವಂತಹ ಹತ್ತಿಯನ್ನು ಮಧ್ಯವರ್ತಿ ಸರಕು ಅಂತ ಕೂಡ ಕರೀತಾರೆ. ಮಧ್ಯವರ್ತಿ ಸರಕು, ಬಂಡವಾಳ ಸರಕು ಈ ಥರ ಬರುತ್ತೆ. ಉತ್ಪಾದನೆಗೆ ನೆರವಾಗುವಂತಹ ಸರಕುಗಳನ್ನು ಬಂಡವಾಳ ಸರಕು ಅಂತ ಹೇಳ್ತೀವಿ. ಉದಾಹರಣೆಗೆ ಕಟ್ಟಡಗಳು, ಉತ್ಪಾದನೆಗೆ ನೆರವಾಗುವಂತಹ ಮಷಿನ್ಸ್ಗಳು, ಯಂತ್ರೋಪಕರಣಗಳು ಅವೆಲ್ಲ ಬಂಡವಾಳ ಸರಕಾಗಿರುತ್ತೆ. ಉತ್ಪಾದನೆಗಾಗಿ ನಾವೇನು ಕಚ್ಚಾ ಸರಕನ್ನು ಬಳಸ್ತೀವಿಯೋ ಅದು ಮಧ್ಯವರ್ತಿ ಸರಕು ಅಂತ ಕನ್ಸಿಡರ್ ಆಗುತ್ತೆ. ಇನ್ನು ಆದಾಯದ ಪ್ರತಿ ಘಟಕದ ಅನುಭೋಗ ಅಂತ ಇದೆ. ಯಾವಾಗಲೂ ಹೇಳ್ತೀನಿ, ನಿಮಗೆ ಪ್ರತಿ ಘಟಕ ಅಂತ ಎಲ್ಲಿ ಬಂತೋ ಆವಾಗ ನೀವು ಸರಾಸರಿಯನ್ನು ಹುಡ್ಕೊಂಡು ಹೋಗಬೇಕು ಅಂತ ಹೇಳಿದ್ದೀನಿ. ಇಲ್ಲಿದೆ ನೋಡಿ, ಸರಾಸರಿ ಅನುಭೋಗ ಪ್ರವೃತ್ತಿ ಅಂತ. ಹಾಗಾಗಿ ಪ್ರತಿ ಘಟಕದ ಅನುಭೋಗ ಅಂದ ತಕ್ಷಣ ಸರಾಸರಿ ಅನುಭೋಗ. ಇನ್ನು ಕೆಲವೊಂದು ಸಲ ಕೇಳ್ತಾರೆ ಸರಾಸರಿ ಅನುಭೋಗ ಅಂದರೆ ಏನು ಅಂಥೇಳಿ. ಆವಾಗ ನೀವು ಅಂದ್ಕೊಳ್ಬೇಕು ಸರಾಸರಿ ಅಂತ ಬಂದಿದೆ ಅಂದ ತಕ್ಷಣ ಅದು ಪ್ರತಿ ಘಟಕದ ಅನುಭೋಗ ಅಂತಲೇ ಆಗಿರುತ್ತೆ. ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ, ಇದರ ಈಕ್ವೇಷನನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಅಂತಿಮ ಸರಕು ಅಂತಂದರೆ ಅಂತಿಮ ಬಳಕೆಯ ಉದ್ದೇಶದಿಂದ ಉತ್ಪಾದನೆಯಾದಂತಹ ಸರಕುಗಳು. ಅದರ ಒಟ್ಟು ಬೇಡಿಕೆ ಎಷ್ಟಿದೆ ದೇಶದಲ್ಲಿ ಅಥವಾ ಒಂದು ವೈಯಕ್ತಿಕವಾಗಿ ಅಥವಾ ರಾಜ್ಯದಲ್ಲಿ ಅಂತ ಕಂಡುಹಿಡಿಬೇಕು ಅಂತಂದರೆ ಅದರಲ್ಲಿ ಇದಿಷ್ಟು ಸೇರಿಕೊಂಡಿರುತ್ತೆ. ಒಂದು ಸ್ವಾಯತ್ತ ಅನುಭೋಗ C' ಅಂತ ಇದೆ ನೋಡಿ ಇಲ್ಲಿ, ಪ್ಲಸ್ I' ಅಂದರೆ ಹೂಡಿಕೆಯ ಮೇಲೆ ಮಾಡಿದಂತಹ ವೆಚ್ಚ. ಹೂಡಿಕೆಯ ಮೇಲೆ ಮಾಡಿದಂತಹ ವೆಚ್ಚ ಅಲ್ಲ, ಇದು ಹೂಡಿಕೆಗಾಗಿ ಮಾಡಿದಂತಹ ಬೇಡಿಕೆ, ಪ್ಲಸ್ C+Y ಅಂದರೆ ಪ್ರೇರಿತ ಬೇಡಿಕೆ. ಇದಿಷ್ಟು ಸೇರಿಬಿಟ್ಟು ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ ಆಗಿರುತ್ತೆ. ಹಾಗಾಗಿ ಸಮಗ್ರ ಬೇಡಿಕೆಯ ಸೂತ್ರ
ಇದು ಬಿಗೆ ನೀವು ಹೊಂದಾಣಿಕೆಯನ್ನು ಮಾಡಬೇಕು. ಇನ್ನು ಹೆಚ್ಚುವರಿ ಬೇಡಿಕೆ ಅಂತ ಇದೆ. ಹೆಚ್ಚುವರಿ ಬೇಡಿಕೆ ಆದಾಗ ಏನು ಸಂಭವಿಸುತ್ತೆ? ಬೇಡಿಕೆ ಜಾಸ್ತಿ ಇದೆ, ಅದರ ಡಿಮಾಂಡ್ ತುಂಬ ಹೆಚ್ಚಿದೆ ಅಂತಂದಾಗ ಸಹಜವಾಗಿ ಅದರ ಬೆಲೆಗಳು ಏರ್ತಾ ಹೋಗುತ್ತೆ. ಇದು ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ನಾವು ನೋಡ್ತೀವಿ. ಡಿಮಾಂಡ್ ಭಾಳ ಇದೆ ಅಂದ ತಕ್ಷಣ ವ್ಯಾಪಾರಸ್ಥರು, ಉತ್ಪಾದಕರು ಅದರ ಬೆಲೆಗಳನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಕಾರಣ ಆಗುತ್ತೆ. ಬೇಡಿಕೆ ಅನ್ನೋದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹೆಚ್ಚಾಯಿತು, ಆಮೇಲೆ ಮತ್ತೆ ನಾರ್ಮಲ್ ಆಯಿತು ಅಂತಂದಾಗ ಅದರ ಬೆಲೆ ಆ ಕ್ಷಣಕ್ಕೆ ಏರಿದರೂ ಕೂಡ ಮತ್ತೆ ಅದು ಮಾಮೂಲಿ ರೇಟಿಗೆ ಬಂದಿರುತ್ತೆ. ಆದರೆ ಹೆಚ್ಚುವರಿ ಬೇಡಿಕೆ ಸತತವಾಗಿ ಮುಂದುವರೆದರೆ ಯಾವುದೋ ಒಂದು ಸರಕಿಗೆ ದೀರ್ಘಾವಧಿಯಲ್ಲಿ ಅದರ ಬೆಲೆಗಳು ಏರಿ ಮತ್ತು ಅದು ಇಳಿಯದೇನೆ ಹಾಗೆ ಇರುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಹೆಚ್ಚುವರಿ ಬೇಡಿಕೆಯು ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಕಾರಣ ಆಗತ್ತೆ ಅನ್ನೋದನ್ನು ಹೊಂದಿಸಬೇಕು. ಇನ್ನು ಕೊನೆಯ ಪಾಠ ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಇದರಲ್ಲಿ ಹೂಡಿಕೆ ಅನ್ನೋದು ಮೊದಲನೇ ಕಾನ್ಸೆಪ್ಟ್. ಹೂಡಿಕೆ ಅನ್ನೋದು ಬಂಡವಾಳ ಖಾತೆಗೆ ಸಂಬಂಧಪಟ್ಟಿದ್ದು. ಯಾಕೆಂದರೆ 2 ಖಾತೆಗಳಿರುತ್ತೆ, ಚಾಲ್ತಿ ಖಾತೆ, ಇನ್ನೊಂದು ಬಂಡವಾಳ ಖಾತೆ. ನೀವು ಹೂಡಿಕೆ ಅಂದ ತಕ್ಷಣ ಅದು ಬಂಡವಾಳನೇ. ಯಾಕೆಂದರೆ ಗೊತ್ತಾಗುತ್ತೆ ನಿಮಗೆ, ಇನ್ವೆಸ್ಟ್ಮೆಂಟ್ ಅನ್ನೋದು ಬಂಡವಾಳಕ್ಕೆ ಸಂಬಂಧಪಟ್ಟಿದ್ದು, ಅದು ಬಂಡವಾಳ ಖಾತೆಯಲ್ಲಿ ಬರುವಂಥ ಒಂದು ಭಾಗ. ಇನ್ನು ಸಂದಾಯ ಬಾಕಿ. ಸಂದಾಯ ಬಾಕಿ ಸರಕು ಸೇವೆಗಳ ವ್ಯಾಪಾರ. ಅಂದರೆ ಸಂದಾಯ ಬಾಕಿಯ ಒಂದು ಪಟ್ಟಿಯಲ್ಲಿ ಸರಕು ಸೇವೆಗಳ ಎಲ್ಲ ವ್ಯಾಪಾರವನ್ನು ಅದರಲ್ಲಿ ದಾಖಲಿಸಲಾಗುತ್ತೆ. ವ್ಯಾಪಾರ ಬಾಕಿ ಅಂತ ಹೇಳೋದು ಕೇವಲ ಸರಕುಗಳ ವ್ಯಾಪಾರಕ್ಕೆ ಮಾತ್ರ ಸಂಬಂಧಪಟ್ಟಿರುತ್ತೆ. ಈ ವ್ಯಾಪಾರ ಬಾಕಿಯ ಕಾನ್ಸೆಪ್ಟ್ನಲ್ಲಿ ಅದರಲ್ಲಿ ಸೇವೆಗಳ ವ್ಯಾಪಾರ ಇರೋದಿಲ್ಲ. ವ್ಯಾಪಾರ ಬಾಕಿಯಲ್ಲಿ ಸರಕುಗಳ ವ್ಯಾಪಾರ ಅಂದರೆ ಸರಕುಗಳ ಆಮದು ಮತ್ತು ರಫ್ತಿನ ವ್ಯವಹಾರಗಳು ಮಾತ್ರ ಇದರಲ್ಲಿ ಎಂಟ್ರಿ ಆಗುತ್ತೆ. ಇನ್ನು ತೇಲುವ ವಿನಿಮಯ ದರ, ನಿಮಗೆ ಇಲ್ಲಿ ಅದರ 2 ಅರ್ಥ ಒಂದೇ ಇದೆ ನೋಡಿ. ಬದಲಾಗುವ ವಿನಿಮಯ ದರ, ತೇಲುವ ವಿನಿಮಯ ದರ ಬದಲಾಗುತ್ತೆ, ಬದಲಾಗುವ ವಿನಿಮಯ ದರ ಒಂದು. ಹಾಗಾಗಿ ಇಲ್ಲಿ ಒಂದೇ ಅರ್ಥ ಕೊಡುವಂಥ 2 ಹೊಂದಾಣಿಕೆ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಇನ್ನೊಂದು ನಿರ್ವಹಣಾ ಹೊಂದಾಣಿಕೆ, ಅದನ್ನು ಇನ್ನೊಂದು ಹೆಸರಿನಲ್ಲಿ ಕರೀತಾರೆ ಡರ್ಟಿ ಹೊಂದಾಣಿಕೆ ಅಂಥೇಳಿ. ಇದು 2 ಕೂಡ ಅರ್ಥ ಒಂದೇ. ಹೊಂದಾಣಿಕೆ ಅಂತ ಬಂದಿದೆ. ಈ ಥರ ಎಲ್ಲ ಬಂದಾಗ ನೀವು ಆರಾಮಾಗಿ ಅದನ್ನು ಹೊಂದಿಸ್ಕೊಂಡು ಬರೆಯುವ ಸಾಧ್ಯತೆಗಳಿರುತ್ತೆ. ಇದಿಷ್ಟನ್ನು ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ 5 ಅಂಕಗಳು ನೀವು ಪರೀಕ್ಷೆಯಲ್ಲಿ ನೀವು ಪಡಿಬೋದು. ಕೇಳಿದಿರಲ್ವಾ? ಭಾಳ ಸುಲಭವಾಗಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ನಮ್ಮ ಸುಜಾತಾ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದರ ಉಪಯೋಗ ಪಡ್ಕೊಳ್ಳಿ. ಥ್ಯಾಂಕ್ ಯು. ಟೇಕ್ ಕೇರ್.